ಸೊ ಇನ್ನ ಕುದುರೆ ಸಾಕ್ಬೇಕು ಅಂತಂದು ಆಸೆ ಇತ್ತು. ಹೌದು, ನಿಮ್ಮ ಮನೆ ಮುಂದೆ ಏನಾದ್ರು ಗುಲಾಬಿಗಳು ಹಾಕ್ಬಿಟ್ರೆ ಅದು ನೆಗೆಟಿವ್ ಎನರ್ಜಿ. ಗುಲಾಬಿ 45 to 35 10 ಲಕ್ಷ. ಇದೇ ನೀವು ಮೋಲ್ಡ್ ಮನೆ ಕಟ್ಟಬೇಕಾರೆ 50 ಲಕ್ಷ ಬೇಕು. ಓ, ಅಟ್ಟ ಬೇರೆ ಎಕ್ಸ್ಟ್ರಾ ಮಾಡಿದ್ದೀರಾ ಹೌದು, ಸರ್? ಅರ್ಥ ಮಾಡ್ಕೊಂಡಿದ್ದೀವಿ. ಇದು ನಮ್ಮ ಬಾಸ್. ಎಷ್ಟಾಯ್ತು ಸರ್ ಅಂತ ಇಂತೂ ಕಟ್ಟು ಮುಗಿಸೋನಷ್ಟೊಳಗಡೆ? ಒಂದು 10 ಲಕ್ಷ ಆಯ್ತು. 10 ಲಕ್ಷದಲ್ಲಿ ಕಟ್ಬೋದಾ ಸರ್? ಓ, ಬೊಂಬಾಟ. ಇದು ಡೋರ್ ಇದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಇರ್ತಾರೆ. ಹೆಣ್ಮಕ್ಳಿಗೆ ಒಳ್ಳೆ ಪ್ರಮೋಷನ್ ಸಿಗುತ್ತೆ, ನೇಮ್ ಫೇಮ್ ಸಿಗುತ್ತೆ, ಮನೆಗೆ ದುಡ್ಡು ಚೆನ್ನಾಗಿ ಬರುತ್ತೆ. ಇದು ಗಂಡು ಮಕ್ಳು. ಇಷ್ಟು ಗಂಡು ಮಕ್ಳು ಚಪ್ಪರದವ್ರೆ. ಒಂದು ಮೂಟೆ ಆಗಿತ್ತು. ಅಯ್ಯೋ, ಒಂದು ಗಿಡದಲ್ಲಿ ಒಂದು ಮೂಟೆ. ಇನ್ನು ಚೆನ್ನಾಗಿರೋನು ಕೊಡೋದಿಲ್ಲ. ಅದೇ ಬಡವ, ಅವನು ಪರ್ಫೆಕ್ಟ್ ಮಾತು ಮೇಲೆ ಸರಿಯಾಗಿ ನಿಂತಿರ್ತಾನೆ. ದೊಡ್ಡವನು ಯಾರು ಮಾತು ಮೇಲೆ ನಿಂತ್ಕೊಳ್ಳೋದು. ನೋಡಿ, ಅದೆಲ್ಲ ಮೂಟೆಗಳಿದಾವಲ್ಲ, ಅವೆಲ್ಲ ನಾವು ಬೆಳೆದಿರೋವೆ. ಏನೇನು ಇಟ್ಟಿದ್ದೀರಾ ಸರ್ ಮೂಟೆಗಳಲ್ಲಿ? ರಾಗಿ, ಜೋಳ, ಏನೇನೋ ಏನೋ ಅಲ್ಲಿ ಬೆಳೆದಿರೋದು ಧಾನ್ಯಗಳೆಲ್ಲ. ನಿಮ್ಗೆ ಯಾವಾಗ್ಲೂ ವಾಯುವ್ಯದಲ್ಲಿ, ಹಳೆ ಕಾಲದಲ್ಲಿ ವಾಯುವ್ಯದಲ್ಲೇ ಇಡ್ತಿದ್ರು, ಕಂಜನ ಅಂತಿದ್ರು. ಅವಾಗ ಮನೆ ಕಟ್ಟಬೇಕು ಅಂತ 1 ಕೋಟಿ ಇತ್ತು ಸರ್. ಈ ಮನೆಗೆ ಬಂದ್ವಿ, ಅದೆಲ್ಲೋಯ್ತು 1 ಕೋಟಿ ಅಂತ. ಜೀವನ ನೀನು ಇರೋ 4 ಗೋಡೆನೇ ಡಿಸೈಡ್ ಮಾಡೋದು. ಇಲ್ಲ ಒಂದ್ ದಿವಸ ರಾತ್ರಿ ಇಲ್ಲಿ ಮಲಗಿದ್ರೆ ಬೆಳಗ್ಗೆ ಚಾಪೆಗೆ ಗೆದ್ದು ಬಂದ್ಬಿಟ್ಟಿದೆ. ವಾಸುವರು ಬದುಕಿದಾರ ಇಲ್ವಾ ಅಂತ ನಾವು ಯೂಟ್ಯೂಬಲ್ಲಿ ಹಾಕ್ತಿದ್ರು. ಸರ್ ಇವ್ರನ್ನ ಬದುಕಿದಾರ ಅಂತ ಹಂಗೆಲ್ಲ ಕಾಮೆಂಟ್ ಮಾಡೋರು. ಏನ್ 25 ವರ್ಷ ಇದ್ನ ಬದುಕವ್ರು ಇವರು. ಇವಾಗಂತರ ಬಿಲ್ಡಿಂಗ್ ಕಟ್ಟಬೇಕು, ಇಲ್ಲ ಅಲ್ಲಿ ಸೈಟ್ ತಗೋಬೇಕು, ನಾನು ಅದೇನೋ ಸಾಫ್ಟ್ವೇರ್ ಕಂಪ್ನಿ ಮಾಡಬೇಕು, ಅವೆಲ್ಲ ಇಲ್ಲ. ನಮ್ಮ ಮಕ್ಳಿಗೆ ಚೆನ್ನಾಗಿ ಊಟ ಕೊಡೋಣ, ನಮ್ಮ ಮಕ್ಳಿಗೆ ಚೆನ್ನಾಗಿ ಬೆಳೆಸೋಣ ಅವ್ರನ್ನ ಆರೋಗ್ಯವಾಗಿ. ದೇವ್ರ ಮನೆ ಅಂದರೆ ಇಷ್ಟಿರಬೇಕು. ಹಳೆ ಕಾಲದಲ್ಲಿ ಇಷ್ಟೇ. ಕಿಟಕಿ ದೊಡ್ಡದಿಡ್ತಾರೆ, ಒಂದು ಕಿಟಕಿ ತೆಗಿಯಲ್ಲ, ಎಲ್ಲ ಮುಚ್ಚಿಬಿಡ್ತಾರೆ. ಬರೀ ಬೆಳಕು ಬೇಕಷ್ಟೇ ಅವ್ರಿಗೆ, ಗಾಳಿ ಬೇಡ. ಗಾಳಿಯಲ್ಲೇ ಬರೋದು ದುಡ್ಡು, ಗಾಳಿಯಲ್ಲೇ ಎನರ್ಜಿ ಇರೋದು, ಗಾಳಿಯಲ್ಲೇ ಅದೃಷ್ಟ ಇರೋದು. ಅವ್ರು ಏನು ಮಾಡ್ತಾರೆ, ಮನೆ ಕಟ್ಟಬೇಕು ನಾವಂತೂ ಬಾಡಿಗೆ ಮನೆಗೆ ಹೋಗ್ತಾರೆ. ಇರೋ ಮನೆ ಚೆನ್ನಾಗಿರುತ್ತೆ, ಅದು ಬಿಟ್ಟು ಇಲ್ಲಿ ದುಡ್ಡಿರುತ್ತೆ, ಮನೆಗೆ ಬಾಡಿಗೆ ಮನೆಗೆ ಹೋಗ್ತಾರೆ. 1 ಕೋಟಿ ಇರುತ್ತೆ ಕಟ್ಟಬೇಡ ಅಂತ. ಅಲ್ಲಿಗೆ ಹೋದ್ಮೇಲೆ 1 ವರ್ಷ ಆದ್ರೆ ಇಲ್ಲಿ ಕಟ್ಟಕ್ಕಾಗಲ್ಲ. ಅದಕ್ಕೆ ಬ್ಯಾಡ್ ಇರುತ್ತೆ. ಅಲ್ಲಿ ಉತ್ತರಕ್ಕೆ ಇಡಬೇಕು, ಉತ್ತರಕ್ಕೆ ಎತ್ಕೋಬೇಕು ದುಡ್ಡು, ಅಲ್ಲಿ ಡಬಲ್ ಆಗೋದು ಅಂತ. ದೇವರು ವರವನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ. ದೇವ್ರ ಮನೆ ಅಂದ್ರೆ ಇಷ್ಟಿರ್ಬೇಕು. ಹಳೆ ಕಾಲದಲ್ಲಿ ಇಷ್ಟೇ. ಇದು ಸ್ಟ್ಯಾಂಡ್ ಯಾವ್ದು ಗೊತ್ತಾ? ಒಂದು 60-70 ವರ್ಷದ ಹಿಂದೆ ಸ್ಟ್ಯಾಂಡ್ ಇದು. ಯಾರೋ ಮನೇಲಿ ತೆಗೆದ್ಬಿಟ್ಟು ದೇವ್ರ ಮನೆ ಮಾಡಿದ್ರು, ಅವ್ರ ಹತ್ರ ನಾನು ಈಸ್ಕೊಂಬಂದಿದ್ದು. ಇದು ಸ್ಟ್ಯಾಂಡ್ ಇಷ್ಟೇ ಇದ್ದಿದ್ದು ದೇವ್ರು. ಹಳೆ ಕಾಲದ ಮನೆಗಳಲ್ಲಿ ಇಷ್ಟೇ. ಇವಾಗ ಸಪರೇಟ್ ಆಗಿ ಒಂದು ಮನೆ ಮಾಡ್ತಾರೆ. ಇಲ್ಲ, ಈಗ ಮುಂಚೆ ಹಳೆ ಕಾಲದಲ್ಲಿ ಒಂದು ಹಾಲ್ ಇರೋದು, ಹಾಲಲ್ಲಿ ದೇವ್ರ ಫೋಟೋ ಇರೋದು. ಒಂದು ಶ್ರೀರಾಮನ ಫೋಟೋ, ಒಂದು ಲಕ್ಷ್ಮಿ, ಸರಸ್ವತಿ, ಹಿಂಗೆ ಒಂದು 5-6 ಜನ ಫೋಟೋಗಳು ಇರೋದು ಅಷ್ಟೇ. ಯಾವಾಗ ನಮಗೆ ಸ್ವಲ್ಪ ದುಡ್ಡು ಜಾಸ್ತಿ ಆಯಿತೋ ಆ ಫೋಟೋಗಳೆಲ್ಲ ತೆಗೆದು ಒಂದು ದೇವ್ರಿಗೊಂದು ಮನೆ ಮಾಡಿ ದೇವಮೂಲೆಯಲ್ಲಿ, ಅದು ನಾರ್ತ್ ಈಸ್ಟಲ್ಲಿ ದೇವ್ರ ಮನೆ ಮಾಡಬಾರ್ದು ಆ್ಯಕ್ಚುಲಿ. ಆ ಫೋಟೋಗಳನ್ನೆಲ್ಲ ತೆಗೆದು ನಾರ್ತ್ ಈಸ್ಟಲ್ಲಿ ಇಕ್ಬಿಟ್ಟು ಅದಕ್ಕೆ ದೇವ್ರ ಮನೆ ಮಾಡಿಬಿಟ್ರು. ಅಲ್ಲಿ ಹಳೆ ಕಾಲದಲ್ಲಿ ದೇವ್ರ ಮನೇಲಿಲ್ಲ, ಮತ್ತೆ ಬಾತ್ರೂಮ್ ಮನೇಲಿಲ್ಲ, ಅದ್ರ ಮನೇಲಿಲ್ಲ, ಇಡಬಾರ್ದು ಆಕ್ಚುಲಿ ಒರಿಜಿನಲ್ ಲೆಕ್ಕ. ಇವಾಗ್ಲೂ ಹಳ್ಳಿಗಳಲ್ಲಿ ಹೌದು ನೋಡಲ್ಲ ನಾವು. ಹೌದು. ಅದಕ್ಕೆ ನಾನು ಸಿಂಪಲ್ ಆಗಿ ಚಿಕ್ಕದೊಂದು ಇಟ್ಕೊಂಡಿದ್ದೆ ಅಷ್ಟೇ. ಖರ್ಚು ಉಳಿತಾಯ ಆಗುತ್ತಲ್ಲ ಸರ್? ಖರ್ಚು ಅಂತಲ್ಲಮ್ಮ, ಅಲ್ಲಲ್ಲಿ ಇವಾಗ ದೇವ್ರ ಮನೆಗೆ ಸಪರೇಟ್ ಆಗಿ ಮಾಡ್ಬೇಕಂದ್ರೆ ಎಕ್ಸ್ಟ್ರಾ ಒಂದು ಸ್ಪೇಸ್ ಬೇಕಾಗುತ್ತೆ, ಮತ್ತೆ ಅದಕ್ಕೊಂದು ಡೆಕೋರೇಷನ್, ಇಂಟೀರಿಯರ್ ವರ್ಕ್ ಅಂತ ಎಲ್ಲ ಮಾಡಿದ್ರೆ. ಇವಾಗ ಈ ತರ ಚಿಕ್ಕದಾಗಾದ್ರೆ ಈಗ ದೇವ್ರ ಮನೆ ಮಾಡೋದು ವರಲಕ್ಷ್ಮಿ ಹಬ್ಬಕ್ಕೆ ಶೋ ತೋರ್ಸ್ಕೊಳಕ್ಕೆ, ದುಡ್ಡು ಹಾಕೋದು, ಹೊಸ ನೋಟು, ಒಡವೆಗಳೆಲ್ಲ ಮೈ ತುಂಬ. ನಮ್ಮ ಮನೇಲಿ ಎಷ್ಟಿದೆ ಅಂತ ಪಕ್ಕದ ಮನೇಲಿ ಗೊತ್ತಾಗಿ ಅವ್ರು ಸ್ಕೆಚ್ ಹಾಕಿ ಕಳ್ತನ ಮಾಡಿಸ್ಬಿಡ್ಬೇಕು. ಹಂಗೆ ಇವಾಗೆಲ್ಲ ಶೋ ಕೊಟ್ಬಿಟ್ಟು ಪಕ್ಕದ ಮನೇಲಿ ಗೊತ್ತಾಗಿ ಅವ್ನು ದುಡ್ಡು ಇಲ್ದ ಇರುವಾಗ ಯಾರನ್ನ ಕಳ್ಕೊಂಡ್ ಹಿಂಗೆಲ್ಲ ಶೋ ಅಪ್ ಆಗೋಗಿದೆ. ದೇವ್ರ ಮನೆ ಅಂದ್ರೆ ಶೋ ಅಪ್ ಅಲ್ಲ, ಭಕ್ತಿ ಇರ್ಬೇಕು. ಅದಕ್ಕೆ ಒಂದು ಭಾವನೆ ಬರಬೇಕು, ಪಾಸಿಟಿವ್ ಎನರ್ಜಿ ಮನೇಲಿ ಇರಲ್ಲಮ್ಮ. ಯಾವ ಮನೆ ಕಟ್ಟಿದ್ರು, ಈ ಕಟ್ಟ ಮನೆಗಳಿಗೆ ಹಳೆ ಕಾಲದಲ್ಲಿ 4 ಡೋರ್ ಇಡ್ತಾ ಇದ್ರು. ದೊಡ್ಡ ಮನೆ, ತೊಟ್ಟಿ ಮನೆ, ಬ್ರಹ್ಮಸ್ಥಾನ, ನೀರು ಮಳೆ ಬೀಳೋದು, ಆ ಕಡೆ ಫುಲ್ ಪಾಸಿಟಿವ್ ಎನರ್ಜಿ ಇರೋದು, ವರಂಡಗಳು ಪಾಸಿಟಿವ್ ಎನರ್ಜಿ ಇರೋದು. ಅಲ್ಲಿ ದೇವ್ರ ಮನೆ ಮಾಡಿದ್ರು ಚೆನ್ನಾಗಿರೋದು. ಈಗೆಲ್ಲ ನೆಗೆಟಿವ್. ಕಿಟಕಿ ದೊಡ್ಡದಿಡ್ತಾರೆ, ಒಂದು ಕಿಟಕಿ ತೆಗಿಯಲ್ಲ, ಎಲ್ಲ ಮುಚ್ಚಿಬಿಡ್ತಾರೆ. ಬರೀ ಬೆಳಕು ಬೇಕಷ್ಟೇ ಅವ್ರಿಗೆ, ಗಾಳಿ ಬೇಡ. ಗಾಳಿಯಲ್ಲೇ ಬರೋದು ದುಡ್ಡು, ಗಾಳಿಯಲ್ಲೇ ಎನರ್ಜಿ ಇರೋದು, ಗಾಳಿಯಲ್ಲೇ ಅದೃಷ್ಟ ಇರೋದು. ಹಂಗಾರೆ ವಾಸು ಸರ್ ಮನೇಲಿ ಎಷ್ಟು ದುಡ್ಡಿದೆ ಸರ್? ಎಲ್ಲ ಗಾಳಿ ಒಳಗಡೆ ಬರ್ತಾ ಇದೆಯಲ್ಲ. ಮನೆ ಕಟ್ಟಿದ ಮೇಲೆ ಸರ್ 4 ರೂಪಾಯಿ ಮಕ ನೋಡ್ತಾ ಇದ್ದೀನಿ. ಇದು ಬಂದ್ಮೇಲೆ ಮತ್ತೆ ವಾಸುವರು ಇದಾರೆ, ವಾಸುವರು ಬದುಕಿದಾರ ಇಲ್ವಾ ಅಂತ ನಾವು ಯೂಟ್ಯೂಬಲ್ಲಿ ಹಾಕ್ತಿದ್ರು. ಸರ್ ಇವ್ರನ್ನ ಬದುಕಿದಾರ ಅಂತ ಹಂಗೆಲ್ಲ ಕಾಮೆಂಟ್ ಮಾಡೋರು. ಏನ್ 25 ವರ್ಷ ಇದ್ನ ಬದುಕವ್ರು ಇವರು. ಬದುಕಿದ ಎಲ್ಲ ಕಾಣಿಸ್ಬೇಕಾಗಿತ್ತಲ್ಲ, ಎಲ್ಲೂ ಕಾಣಿಸಿಲ್ವಲ್ಲ ಇವರು. ದೇವ್ರ ವರ ಕೊಟ್ಬಿಟ್ಟ ನಿಮ್ಗೆ ಆ ಸಾಂಗಲ್ಲಿ. ಹಂಗೆ ಅಲ್ಲ, ಜನ ಹಂಗೆ ಕೇಳೋರೆ ಕಾಮೆಂಟ್ಸ್ ಎಲ್ಲ ನೋಡಿದೀನಿ. ಅಂದ್ರೆ ನೀವೆಲ್ಲೂ ಪಬ್ಲಿಸಿಟಿನೇ ತಗೊಂಡಿಲ್ಲ, ಮತ್ತೆ ಎಲ್ಲೂ ಬಂದೇ ಇಲ್ವಲ್ಲ, ಗೊತ್ತೇ ಆಗಿಲ್ಲ. ಹಂಗೆ ನಾನು ಇರೋ ಸ್ಥಾನ ಬಲ ಸರಿ ಇಲ್ಲ, ನನ್ನ ಎಲ್ಲೂ ಹೋಗಕ್ ಬಿಡಲ್ಲ, ಅದು ಕಟ್ಟಾಗುತ್ತೆ.
ಅರ್ಥ ಆಯ್ತಾ? ನಾವು ಇರೋ ವಾಸ್ತು ಬಲ ಸರಿ ಇಲ್ಲ ಅಂದ್ರೆ ನೀನು ಎಷ್ಟು ಎಫರ್ಟ್ ಹಾಕು. ಕತ್ತೆ ತರ ದುಡಿದಿದ್ದೀನಿ ಕೆಲವು ಸಿನಿಮಾಗಳು. ಅಂಜನಿ ಪುತ್ರ ಮಾಡಿದೆ, ಮುಕುಂದ ಮುರಾರಿ ಮಾಡಿದೆ, ಕುರುಕ್ಷೇತ್ರ ಮಾಡಿದೆ. ₹1 ಬರಲಿಲ್ಲ ದುಡ್ಡು. ಅದು ತಪ್ಪು ಅವ್ರದಲ್ಲ. ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಅವ್ರ ತಪ್ಪು ಅವ್ರದಲ್ಲ. ನನ್ನ ಮನೆಗೆ ದುಡ್ಡು ಬರೋ ಯೋಗ ಇಲ್ಲ, ನನ್ನ ಮನೆಗೆ ದುಡ್ಡು ಬರೋ ಒಂದು ಎನರ್ಜಿ ಇಲ್ಲ, ಅದಕ್ಕೆ ಕೊಡಲ್ಲ ಅವ್ರು ಅಷ್ಟೇ. ಅವ್ರು ತಪ್ಪಲ್ಲ. ನಾನಿರೋ ಎನರ್ಜಿ ಸರಿ ಇದ್ರೆ ನನ್ ದುಡ್ಡು ಬರುತ್ತೆ. ಕರೆಕ್ಟ್. ನನ್ ಸರಿ ಇಲ್ದಿರೋ ಪ್ಲೇಸಲ್ಲಿ ನನಗೆಲ್ಲರೂ ಮೋಸ ಮಾಡ್ತಾರೆ, ಎಲ್ಲರೂ ನನಗೆ ಯಾಮರಿಸ್ತಾರೆ, ಎಲ್ಲರೂ ಸಾಲ ಇಸ್ಕೊಂಡು ವಾಪಸ್ ಕೊಡೋದಿಲ್ಲ. ಅಂದ್ರೆ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವಾಸ್ತು ಪ್ರಕಾರದ ಮನೆ ಪ್ರತಿಯೊಬ್ಬರ ಜೀವನದಲ್ಲೂ. ನಿಮ್ಮ ಜೀವನ ನೀನು ಇರೋ 4 ಗೋಡೆನೇ ಡಿಸೈಡ್ ಮಾಡೋದು. ಅದು ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಯಾವ್ದಾನೇ ಇರ್ಲಿ. ನೀನು ಬಾಡಿಗೆ ಮನೆ ಅಂತ ಎಲ್ಲರೂ ನಾನು ಬಾಡಿಗೆ ಮನೆ ಸರ್ ಅಂತ ನೀನು ಇದ್ರೆ ನಿಂದದ್ ಮನೆ. ಈ ಪ್ರಕೃತಿಗೆ ಗೊತ್ತಿಲ್ಲ ನೀನು ಓನರ, ನೀನು ಬಾಡಿಗೆವನ, ಅದು ಗೊತ್ತಿಲ್ಲ. ಅದು ಏನು ಕೆಲಸ ಮಾಡಬೇಕು ಅಲ್ಲಿ ಅದು ಮಾಡೋದು. ಓಕೆ, ಅದು ನಿನ್ ಸ್ವಂತ ಇರ್ಲಿ, ನೀನು ಬಾಡಿಗೆ ಇರ್ಲಿ. ಇವಾಗ ನಾವು ಬಾಡಿಗೆ ಮನೆಗೆ ಹೋದ್ರು ಮನೆ ವಾಸ್ತು ಎಲ್ಲ ನೋಡ್ಕೊಂಡೇ ಹೋಗ್ಬೇಕು. ಹಂಗೆ ಬಾಡಿಗೆ ಅಲ್ವಾ, ಕೆಲವ್ರು ಏನ್ ಮಾಡ್ತಾರೆ, ಮನೆ ಕಟ್ಟಬೇಕು ನಾವಂತೂ ಬಾಡಿಗೆ ಮನೆಗೆ ಹೋಗ್ತಾರೆ. ಇರೋ ಮನೆ ಚೆನ್ನಾಗಿರುತ್ತೆ, ಅದು ಬಿಟ್ಟು ಇಲ್ಲಿ ದುಡ್ಡಿರುತ್ತೆ, ಮನೆಗೆ ಬಾಡಿಗೆ ಮನೆಗೆ ಹೋಗ್ತಾರೆ. 1 ಕೋಟಿ ಇರುತ್ತೆ ಕಟ್ಟಬೇಡ ಅಂತ. ಅಲ್ಲಿಗೆ ಹೋದ್ಮೇಲೆ 1 ವರ್ಷ ಆದ್ರೆ ಇಲ್ಲಿ ಕಟ್ಟಕ್ಕಾಗಲ್ಲ, ಅದಕ್ಕೆ ಬ್ಯಾಡ್ ಇರುತ್ತೆ. ಅಲ್ಲಿ ಹೋದ ತಕ್ಷಣ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೊಂದು 10 ಲಕ್ಷ ಹೋಯ್ತು, ಇದಕ್ಕೊಂದು 5 ಲಕ್ಷ ಹೋಯ್ತು. ಯಾರೋ ಫ್ರೆಂಡ್ ಕೇಳ್ದ, ನಿನ್ ಮನೆ ಕಟ್ಟೋಕೆ ಕೊಡ್ತೀನಿ ಅಂದ, ಅವ್ನಿಗೊಂದು 10 ಲಕ್ಷ ವಾಪಸ್ ಕೊಟ್ಟೆ. ಹಿಂಗೆಲ್ಲ ಹೋಗಿ ಚಿತ್ರಣ ಆಗ್ಬಿಡುತ್ತೆ. ಹೌದು, ತುಂಬಾ ಜನ ನೋಡಿದೀನಿ ಈ ತರ ಎಲ್ಲ ಹೇಳ್ಕೊಳ್ತಾ ಇರ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್, ನಾನು ತುಂಬಾ ಜನ ಹೇಳಿದೆ, ಸರ್ ಮನೆ ಕಟ್ಟಬೇಕು ಅಂತ 1 ಕೋಟಿ ಇದೆ ಸರ್, ಈ ಮನೆಗೆ ಬಂದ್ವಿ ಅದೆಲ್ಲೋಯ್ತು 1 ಕೋಟಿ ಅಂತ. ಹಂಗೆ ನೀನ್ ಇರೋ ಜಾಗ, ಕೆಲವ್ರು ಹೇಳ್ತಾರೆ ನೋಡಿ, ಈ ಮನೆಗೆ ಬಂದವರೆಲ್ಲ ಮನೆ ಕಟ್ಕೊಂತಾರೆ ಅಂತ, ಈ ಮನೆಗೆ ಬಂದವರೆಲ್ಲ ಮನೆ ಕಟ್ತಾರೆ ಅಂತ. ಅದು ಪಾಸಿಟಿವ್ ಎನರ್ಜಿ ಚೆನ್ನಾಗಿದ್ರೆ ನಿನ್ಗೆ ನಿನ್ನ ಅನ್ಕೊಳ್ಳೋದು ಗುರಿ ಚೆನ್ನಾಗಿ ಮುಟ್ತೀಯ. ಇಲ್ಲಾಂದ್ರೆ ರಾತ್ರಿ ಒಂದು ಅಂದ್ಕೊಂಡಿರ್ತೀಯ, ಬೆಳಗ್ಗೆ ಒಂದು ಮಾಡ್ತೀಯ. ರಾತ್ರಿ ಅನ್ಕೊಳ್ಳೋದೊಂದು, ಬೆಳಗ್ಗೆ ಮಾಡೋದೊಂದು. ಆ ತರ ಆಗುತ್ತೆ. ರಾಂಗ್ ರೂಟ್ ಕರ್ಕೊಂಡು ಹೋಗುತ್ತೆ. ರಾಂಗ್ ರೂಟ್ ಕರ್ಕೊಂಡು ಇಟ್ಕೊಂಡು ಮನೆ ಮಾಡ್ಬೇಕು. ಪ್ರಕೃತಿ ಅಮ್ಮ ಇದು. ಯಾವ ದೇವರು ಇಲ್ಲ, ಯಾವುದೂ ಇಲ್ಲ. ಸುಮ್ಮನೆ ಮೂಢನಂಬಿಕೆ, ವಾಸ್ತು ಅದು ಇದು ಎಲ್ಲ ಟೇಪ್ ಹಿಡ್ಕೊಂಡು ಹಾಕಿ, ಇದು ಜಾಸ್ತಿ ಇದೆ ಹೊಡೆದಾಕಿ, ಇದು ಜಾಸ್ತಿ ಇದೆ ಹೊಡೆದಾಕಿ ಅಂತಾರೆ. ಇಲ್ಲ, ಪ್ರಕೃತಿಗೆ ವಿರುದ್ಧವಾಗಿ ನೀನು ಏನು ಮಾಡಬೇಡ, ಆಯ್ತಾ? ನಿನ್ನ ದೇವರು, ಪ್ರಕೃತಿ ದೇವರು ಸೂಪರ್ ಆಗಿ ನೋಡ್ಕೊಂತಾರೆ. ಇಲ್ಲಿ ಕೆಳಗಡೆ ಎಲ್ಲ ಹಾಕಿದ್ರಲ್ಲ ಟೈಲ್ಸ್ ಅಥವಾ ಗಾರೆ ಟೈಲ್ಸ್? ಇಲ್ಲಮ್ಮ, ಇದು ಫಸ್ಟ್ ಹಂಗೆ ಬಿಟ್ಬಿಟ್ಟಿದ್ದೆ. ಇದನ್ನ ಏನೋ ಇದು ಸಗಣಿ ಹಾಕೋಣ ಅಂತ ಸ್ವಲ್ಪ ದಿವಸ ಬಿಟ್ಟೆ. ಸಗಣಿಗೆ ಸಿಗ್ನಿಲ್ವಾ? ಇಲ್ಲ, ಒಂದ್ ದಿವಸ ರಾತ್ರಿ ಇಲ್ಲಿ ಮಲಗಿದ್ರೆ ಬೆಳಗ್ಗೆ ಚಾಪೆಗೆ ಗೆದ್ಲು ಬಂದ್ಬಿಟ್ಟಿದೆ. ಅಯ್ಯೋ, ಅಷ್ಟ್ ಬೇಗ? ರಾತ್ರಿ ಮಲಗಿದೀವಿ, ಬೆಳಗ್ಗೆ ಮನುಷ್ಯನ ಕೂಡ ತಿಂದ್ಬಿಡ್ತಾರೆ ನನಗೆ ಗೆದ್ಲು. ಇದು ಕೆಮ್ಮಣ್ಣು ಜಾಸ್ತಿ, ಸ್ವಲ್ಪ ರೆಡ್ ಸಾಯಿಲ್ ಅಲ್ಲಿ ಜಾಸ್ತಿ ನಿಮ್ಗೆ ಇದಿರುತ್ತೆ. ಸರ್, ಯಾಕೆ ಒಳಗಡೆ ಮಲಗ್ನಿಲ್ವಾ? ಇಲ್ಲೇ ಮಲಗ್ತೀರಾ? ಹೌದು, ಇಲ್ಲ ಸೂಪರ್ ಆಗಿರುತ್ತೆ ನಿಮ್ಗೆ. ಓಕೆ, ಕೂಲ್ ಆಗಿರುತ್ತೆ ಇಲ್ಲಿ ಮಲಗಿದ್ರೆ. ನೀವು ಒಳಗಡೆ ಮನೆ ಮಾಡಿದ್ರು ಇಲ್ಲೇ ಮಲಗೋದು? ಹೌದು, ಬೇಸಿಗೆಯಲ್ಲಿ ಇಲ್ಲೇ ಮಲಗ್ಬಿಟ್ರೆ ಒಂದು ಸೊಳ್ಳೆ ಪರ್ದ ಕಟ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೀವಿ, ಬೇಸಿಗೆಲ್ಲ ಸ್ವಲ್ಪ ಇದಾಕ್ತಿವಿ, ಹೊಗೆ ಹಾಕ್ಬಿಟ್ಟು ಇಲ್ಲಿ ಮಲ್ಕೊಂತೀವಿ. ಹಾಯಾಗಿ ಮಲಗಿರುವೆ ನಾನು ರಾಜನಾಗಿ ಅಂದಂಗೆ ನೀವು ಹಂಗೆ ಮಲ್ಕೊಂಡ್ಬಿಡ್ತೀರಾ? ಯಾವ್ದೇ ಇದ್ ಬೇಡ, ಕಾಟು? ಹೌದು, ಏನು ಬೇಡ. ಓಕೆ, ಇದು ಬಿದ್ರೆಲ್ಲ ಆವಾಗ ನೋಡಿ, ಇದೆಯಲ್ಲ ಪೂರ್ತಿ ಮೆಜರ್ಮೆಂಟ್ ಮಾಡಿ ಕಟ್ಟಿ ಅಯ್ಯ ಮೇಲೆ ಎಲ್ಲ ಹತ್ತಿದ್ವಿ ನಾನು. ಮೇಲೆ ಹತ್ಕೊಂಡು ಅವೆಲ್ಲ ಸ್ಟಿಲ್ಸ್ ಇದೆ, ಕಳಿಸ್ತೀನಿ ಹೆಂಗ್ ಕಟ್ತಾ ಇದೀವಿ ಅಂತ. ಸೊ ಅಷ್ಟು ಯಾರು ಇಲ್ಲ ಕೆಲಸಗಾರರು, ಎಲ್ಲ ಓಡೋಗ್ಬಿಡೋರು ಕೊರೋನಾ ಟೈಮಲ್ಲಿ. ಇದು ಸುಮ್ಮನೆ ಒಂದು ಸಪರೇಟ್ ರೂಮ್, ಯಾರನ್ನ ಸ್ಟೋರ್ ರೂಮ್ ತರ ನಮ್ಗೆ ಯಾರನ್ನ ಡ್ರೈವರ್ ಯಾರನ್ನ ಬರ್ತಾರೆ ಇರಕ್ಕೆ. ಸ್ಟೋರ್ ರೂಮ್ ಇಲ್ಲೇ ನೋಡಿ, ಅದೆಲ್ಲ ಮೂಟೆಗಳಿದಾವಲ್ಲ, ಅವೆಲ್ಲ ನಾವು ಬೆಳೆದಿರವೆ. ಏನೇನ್ ಇಟ್ಟಿದ್ದೀರಾ ಸರ್ ಮೂಟೆಗಳಲ್ಲಿ? ರಾಗಿ, ಜೋಳ, ಏನೇನೋ ಇದು ಏನೋ ಅಲ್ಲಿ ಬೆಳೆದಿರೋದು ಧಾನ್ಯಗಳೆಲ್ಲ. ನಿಮ್ಗೆ ಯಾವಾಗ್ಲೂ ವಾಯುವ್ಯದಲ್ಲಿ, ಹಳೆ ಕಾಲದಲ್ಲಿ ವಾಯುವ್ಯದಲ್ಲೇ ಇಡ್ತಿದ್ರು, ಕಂಜನ ಅಂತಿದ್ರು ಅವಾಗ, ತುಂಬಿಸೋದು ಭತ್ತ ಧಾನ್ಯ. ವಾಯುವ್ಯದಲ್ಲಿ ಏನ್ ಇಡ್ತೀವೋ, ಖನಿಜ ವಾಯುವ್ಯದಲ್ಲಿ ಏನ್ ಇಡ್ತೀವೋ ಅದು ಇನ್ಕ್ರಿಮೆಂಟ್ ಜಾಸ್ತಿ ಆಗುತ್ತೆ ಅನ್ನೋದು ಹಳಬರ ಒಂದು ಇದು ಅವರು ರಿಸರ್ಚ್ ಮಾಡಿದ್ರು. ನಮ್ಮ ಪೂರ್ವಿಕರು ಋಷಿಮುನಿಗಳೆಲ್ಲ ರಿಸರ್ಚ್ ಮಾಡಿದ್ರು. ಏನಂದ್ರೆ ವಾಯುವ್ಯದಲ್ಲಿ ಏನ್ ಇಡ್ತೀವೋ ಅದು ಜಾಸ್ತಿ ಆಗುತ್ತೆ. ಸರ್, ಒಂದ್ ನಿಮಿಷ ರೀ, ದುಡ್ಡು ಗಿಡ್ಡು ಏನಾರು ಇಟ್ಟಿದ್ರ? ದುಡ್ಡಿಟ್ಟಿಲ್ಲ ಸರ್, ಜಾಸ್ತಿ ಆಗ್ಬೇಕಲ್ಲ ಸರ್. ದವಸ ಧಾನ್ಯಗಳು, ಆಯ್ತಾ? ಇದು ವಾಯುವ್ಯ ಆಯ್ತಾ? ಇದೇ ಉತ್ತರದಲ್ಲಿ ಕುಬೇರ ಅಂದ್ರೆ ಉತ್ತರದ ಕುಬೇರ ಸ್ಥಾನ ಅಂತ ಲೆಕ್ಕ ಏನೋ. ಲಕ್ಷ್ಮಿ ಕುಬೇರದಲ್ಲಿಟ್ರೆ ಡಬಲ್ ಆಗುತ್ತೆ. ಅಲ್ಲಿ ಇದು ದವಸ ಧಾನ್ಯ. ಇಲ್ಲೂ ಹಳೇದು ಕಬ್ಬಿಣದ ಪೆಟ್ಟಿಗೆ ಬರೋದು ನಮ್ಮ ಊರಲ್ಲಿ. ಕಬ್ಬಿಣದ ಪೆಟ್ಟಿಗೆ ದೊಡ್ಡದು, ಅದೊಂದು 20 ಜನ ಹತ್ತೋದು ಎತ್ತಕ್ಕಾಗಲ್ಲ. ಅದನ್ನ ಕರೆಕ್ಟಾಗಿ ನಮ್ಮ ಮನೆ ಹಾಲಲ್ಲಿ ಉತ್ತರದ ಗೋಡೆಗೆ ಇಡ್ತಾ ಇದ್ರು. ಸೆಂಟ್ರಲ್ ಉತ್ತರದ ಗೋಡೆಗೆ ಇಟ್ಟರೆ ಅದು ಲಕ್ಷ್ಮೀ ಸ್ಥಾನ, ಅದು ಕುಬೇರನ ಸ್ಥಾನ. ಅಲ್ಲಿ ಉತ್ತರಕ್ಕೆ ಇಡಬೇಕು, ಉತ್ತರಕ್ಕೆ ಎತ್ಕೋಬೇಕು ದುಡ್ಡು. ಅಲ್ಲಿ ಡಬಲ್ ಆಗೋದು ಅಂತ ಅರ್ಥ ಆಯ್ತಾ? ಆಮೇಲೆ ನಮ್ಮೂರಲ್ಲಿ ಏನ್ ಮಾಡಿದ್ರು, ಕುಬೇರ ಸ್ಥಾನ ಅಂತ ಹೇಳ್ಬಿಟ್ಟು ನೈಋತ್ಯಕ್ಕೆ ತಗೊಂಡು ಹೋಗ್ಬಿಟ್ಟು ಈ ಪೆಟ್ಟಿಗೆ
ಹಾಲಲ್ಲಿದ್ದರೆ ಎಲ್ಲರೂ ನೋಡ್ತಾರೆ ಅಂತ ಹೇಳ್ಬಿಟ್ಟು ತಗೊಂಡೋಗಿದ್ದೆ ಕುಬೇರ ಮೂಲೆಯಲ್ಲಿ ಇಟ್ಬಿಟ್ರು. ಅದು ಭಾರ ಇರುತ್ತಲ್ಲ, ಅದು ತಪ್ಪು. ಎಲ್ಲರೂ ಹಾಲು ಮಾಡಿದ್ರಾಗೆ ಉತ್ತರದ ಗೋಡೆಯಲ್ಲೇ ಇರಬೇಕು ಆ ಟ್ರಂಕು, ದೊಡ್ಡದು ಪೆಟ್ಟಿಗೆ. ಸೊ ಈಗ ಯಾರ ಮನೇಲಿ ಇಲ್ಲ ಬಿಡಿ, ಎಲ್ಲ ಹಳೇ ಮನೆಗಳಲ್ಲಿ ನೋಡ್ತಾ ಇದ್ದೀನಿ. ಕಣ್ಜ ಈ ರೀತಿ ಟ್ರಂಕ್ ಎಲ್ಲ ಹಳೆ ಮನೆಗಳಲ್ಲಿ ನೋಡ್ತೀವಿ. ನಾನು ಆ ಕಡೆ ಹೋಗಿದ್ದೆ, ಉತ್ತರ ಕರ್ನಾಟಕ ಕಡೆ ಇದೆ. ಮತ್ತೆ ಇದು ಯಾವ್ದೋ ಹಾಸನ್ ಸೈಡ್, ಮಲ್ನಾಡ್ ಭಾಗದಲ್ಲಿ ಆ ಕಡೆ ಚೆನ್ನಾಗಿದೆ. ಅವೆಲ್ಲ ಹಂಗೆ ಇದಾವೆ, ಕಣ್ಜ ಎಲ್ಲ ಮಾಡ್ಕೊಂಡು ಹಂಗೆ ಇದ್ದಾರೆ, ಎಲ್ಲ ಹಂಗೆ ಇದಾರೆ. ಹಂಗೂ ಈಗಲೂ ಯೂಸ್ ಮಾಡ್ತಾ ಇದ್ದಾರೆ. ಹೌದು. ಆಮೇಲೆ ದೊಡ್ಡ ಮಡಕೆ ಇದು ಬರೋದು, ರಾಗಿ ಹಾಕೊಳಕ್ಕೆ, ರಾಗಿ ಭತ್ತ ಎಲ್ಲ ಹಾಕೊಳಕ್ಕೆ ಇಷ್ಟು ದಪ್ಪ ಇದು ಮಡಕೆದು, ಸ್ಟೋರೇಜ್ ತರ ಮಡಕೆದು. ಅದು ಕೆಳಗಡೆ ಹೋಲದು, ಬಟ್ ಕೆಳಗಡೆ ಒಂಚೂರು ದಿಂಡಿ ತರ ಮಾಡಿ ಅಲ್ಲಿಟ್ಟು ಅದಕ್ಕೆ ಒಯ್ತಿದ್ರು. ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ಓಕೆನಮ್ಮ. ಓಕೆ, ಎಲ್ಲ ನೀವು ಸ್ಟೋರ್ ಮಾಡ್ತೀರಾ? ಎಲ್ಲ ಸ್ಟೋರ್ ಮಾಡ್ತೀವಿ. ಈ ಸಲ ಏನ್ ಬೆಳೆದು ಅಲ್ಲಿ ಇಟ್ಕೊಂಡಿದ್ದೀರಾ ಸರ್? ಈ ಸರಿ ಮೊನ್ನೆನೆ ಅದೇ ಎಲ್ಲ ಬೆಳೆ ಸ್ವಲ್ಪ ಆಯ್ತು, ತೊಗರಿ ಎಲ್ಲ ಇದೆ. ಇನ್ನೊಂದು ವರ್ಷಕ್ಕೆ ನಮ್ಗೆ ಈ ವರ್ಷ ಅಕಸ್ಮಾತ್ ಬೆಳೆ ಆಗ್ಲಿಲ್ಲ ಅನ್ಕೋ, ನೆಕ್ಸ್ಟ್ ಇಯರ್ ವರೆಗೂ ನಮ್ಗೆ ಸ್ಟಾಕ್ ಇರುತ್ತೆ. ಓ, ನಮ್ಮ ಅಜ್ಜಿ ತಾತ ಎಲ್ಲ ಹೆಂಗ್ ಯೋಚನೆ ಮಾಡ್ತಾ ಇದ್ರು ಹಂಗೆ ನೀವು. ನಿಮ್ ಮನೆಯಲ್ಲಿ ಯಾವಾಗ್ಲೂ ತಿನ್ನಕ್ಕೆ ಒಂದು ವರ್ಷ ಬೆಳೆ ಇಲ್ಲ ಮಳೆ ಇಲ್ಲ ಅಂದ್ರು ಮನೆಯಲ್ಲಿ ರಾಗಿ ಭತ್ತ ಎಲ್ಲ ಸ್ಟಾಕ್ ಇಟ್ಕೊಂತ ಇದ್ರು. ನಮ್ಮ ಇಷ್ಟು ಕಂಜಿನ ಇರೋದು, ಇಷ್ಟು ಹೈಟು, ಅದಕ್ಕೆ ಮೇಲೆ ಉಯ್ಯರು. ನಮ್ಮ ತಾತ ಅವಾಗ ಏಣಿ ಹಾಕೊಂಡ್ಬಿಟ್ಟು ಒಂದು ಕಡ್ಡಿ ಇಟ್ಕೊಂಡು ಹಿಂಗೆ ನೋಡೋರು. ಓ ಎಷ್ಟಿದೆ, ಒಂದು ವರ್ಷಕ್ಕೆ ಎಷ್ಟು ತಿಂತೀವಿ, ಕಡ್ಡಿ ಇಟ್ಟು ಒಂದು ಉದ್ದ ಇರುತ್ತಲ್ಲಮ್ಮ, ಗೊತ್ತಾಯ್ತು ಸರ್. ಕಡ್ಡಿ ಇಟ್ಬಿಟ್ಟು ಹಿಂಗೆ ನೋಡೋದು. ಈ ವರ್ಷಕ್ಕೆ ಆಗುತ್ತೆ ಅಷ್ಟೇ, ಇದು ಹಾಕ್ರಿ ಭತ್ತ ಹಾಕ್ರಿ ಈ ವರ್ಷ ಅನ್ನೋದು. ಈಗ ಕಮ್ಮಿ ಆಗ್ತಾ ಇರುತ್ತೆ. ಈ ವರ್ಷ ಭತ್ತ ಹಾಕ್ರಿ ಸೀಸನ್, ಇವಾಗ ಉತ್ತರಿ ಅನ್ನೋದು, ಉತ್ಬಿಟ್ಟು ಭತ್ತ ಹಾಕ್ಸೋದು, ಮತ್ತೆ ಸ್ಟಾಕ್ ಅದು ಫುಲ್ ತುಂಬಿರ್ಬೇಕು ಅವ್ರಿಗೆ, ಯಾವಾಗ್ಲೂ ಕಮ್ಮಿ ಆಗ್ಬಾರ್ದು. ಅದು ಮುಂದೆ ಮಳೆ ಬರುತ್ತೋ ಏನು ಹೇಳಕ್ಕಾಗಲ್ವಲ್ಲ, ಅವಾಗ ಬೇಸಾಯನೇ ಅಲ್ಲ. ಬರಗಾಲ ಬಂದ್ರೆ 4 ವರ್ಷ ಮಳೆನೇ ಇರ್ತಿರ್ಲಿಲ್ಲ, ಎಲ್ಲ ಬರೀ ಗಂಜಿ ಕುಡಿತಿದ್ರು. ಅವಾಗ ತಿನ್ನೋದಕ್ಕೆ ಅಷ್ಟೇ ಬೇಕಿದ್ದಿದ್ದು, ಎಲ್ಲ ಜೀವನ ಮಾಡ್ತಾ ಇದ್ದಿದ್ದೆ ಊಟಕ್ಕೋಸ್ಕರ ಅಷ್ಟೇ, ನೆಮ್ಮದಿಯಾಗಿ ಊಟ. ಇವಾಗಿನ ಬಿಲ್ಡಿಂಗ್ ಕಟ್ಟಬೇಕು, ಇಲ್ಲ ಅಲ್ಲಿ ಸೈಟ್ ತಗೋಬೇಕು, ನಾನು ಅದೇನೋ ಸಾಫ್ಟ್ವೇರ್ ಕಂಪ್ನಿ ಮಾಡಬೇಕು, ಅವೆಲ್ಲ ಇಲ್ಲ. ನಮ್ಮ ಮಕ್ಳಿಗೆ ಚೆನ್ನಾಗಿ ಊಟ ಕೊಡೋಣ, ನಮ್ಮ ಮಕ್ಳಿಗೆ ಚೆನ್ನಾಗಿ ಬೆಳೆಸೋಣ, ಅವ್ರನ್ನ ಆರೋಗ್ಯವಾಗಿ, ನಮ್ಮ ವಂಶನ ಅಭಿವೃದ್ಧಿ ಮಾಡೋಣ, ಹಿಂಗಿತ್ತು ಅವಾಗ ಆಲೋಚನೆ. ಇವಾಗ ಆಲೋಚನೆ ಇಲ್ಲ, ಇವಾಗ ಬೇರೆ ಆಲೋಚನೆ. ಓಕೆ. ಮಡಿಕೆಯಲ್ಲಿ ನೀರ್ ಬಿಟ್ಟಿದ್ದೀರಾ ಸರ್? ಹೌದು, ಮಡಿಕೆ ನೀರು ಚೆನ್ನಾಗಿರುತ್ತೆ. ಇದು ಬೇಸಿಗೆಯಲ್ಲಿ ತಣ್ಣಗಿರುತ್ತೆ ಮಡಿಕೆ ನೀರು. ಆ ಮಡಿಕೆ ಬಂದವರೆಲ್ಲ ಮಡಿಕೆಯಲ್ಲಿ ನೀರು ಕುಡಿತಾರೆ. ಓಕೆ, ಇಲ್ಲಿ ಒಳಗಡೆ ಎಂಟ್ರಿನ ಸರ್? ಬನ್ನಿ. ಇಲ್ಲಿ ಗಂಟೆ ಹಾಕ್ಬಿಟ್ಟಿದ್ದೀರಾ, ಎಲ್ಲ ಬೆಲ್ಲ ಹಾಕಿರ್ ನೀವು ಗಂಟೆ ಸುಮ್ಮನೆ. ಸೊ ಇಲ್ಲಿ 2 ಕಡೆ ಡೋರ್ ಇಟ್ಟಿದ್ರಲ್ಲ ಸರ್, ಎಂಟ್ರೆನ್ಸ್ ಪಕ್ಕನೇ? ಹೌದು. ಇದು ನಾರ್ತ್ ಅಮ್ಮ. ನಾರ್ತ್ ಮೀನ್ಸ್ ದುಡ್ಡು, ಮತ್ತೆ ಹೆಣ್ಮಕ್ಳಿಗೆ ಒಳ್ಳೇದಿದು. ಹೆಣ್ಮಕ್ಳು ಸ್ಟ್ರಾಂಗ್ ಆಗ್ತಾರೆ, ದುಡ್ಡು ಚೆನ್ನಾಗಿ ಬರುತ್ತೆ. ಹೆಣ್ಮಕ್ಳು ಅಂದ್ರೆ ದುಡ್ಡು, ಹೆಣ್ಮಕ್ಳು ದುಡ್ಡು. ಅದಕ್ಕೆ ಲಕ್ಷ್ಮಿ ಅಂತ ಹೌದು, ಅದಕ್ಕೆ ಅಲ್ವಾ, ಅದಕ್ಕೆ ಇದು ಕುಬೇರ ಲಕ್ಷ್ಮಿ ಅಂತ. ಇದು ಡೋರ್ ಇದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಇರ್ತಾರೆ, ಹೆಣ್ಮಕ್ಳಿಗೆ ಒಳ್ಳೆ ಪ್ರಮೋಷನ್ ಸಿಗುತ್ತೆ, ನೇಮ್ ಫೇಮ್ ಸಿಗುತ್ತೆ, ಮನೆಗೆ ದುಡ್ಡು ಚೆನ್ನಾಗಿ ಬರುತ್ತೆ. ಇದು ಗಂಡು ಮಕ್ಕಳು, ಈಸ್ಟ್ ಗಂಡು ಮಕ್ಕಳು, ಈಸ್ಟ್ ವೆಸ್ಟ್ ಗಂಡು ಮಕ್ಕಳು, ನಾರ್ತ್ ಸೌತ್ ಹೆಣ್ಮಕ್ಳಿಗೆ. ನೀವ್ ಹೆಂಗ್ ಎಂಟ್ರಿ ಕೊಡ್ತಾರೆ? ಈ ಕಡೆಯಿಂದ ಜಾಸ್ತಿ? ಎರಡು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಎರಡು. ಲಕ್ಷ್ಮಿನೂ ಬೇಕು. ಬೆಳಗ್ಗೆ ಎದ್ದು 5 ಗಂಟೆಗೆ ಓಪನ್ ಮಾಡ್ಬಿಡ್ತೀನಿ. ಓಕೆ. ಇದಕ್ಕೆಲ್ಲ ಒಳಗಡೆ ಎಲ್ಲ ಪೇಂಟ್ ಮಾಡಿದ್ರ ಬಿದ್ರಿಗೆಲ್ಲ? ಹೌದು, ಎಲ್ಲ ಸ್ವಲ್ಪ ಅದು ಹುಳ ಬರುತ್ತೆ. ಇದಂದ್ರೆ ಸ್ವಲ್ಪ ಅದು ಕೆಮಿಕಲ್ ಬೀಳ್ತಾ ಇದ್ರೆ ಅವಾಗ ಅದು ಮರ ಲೈಫ್ ಇರುತ್ತೆ. ಯಾವಾಗ ಕೆಮಿಕಲ್ ಬೀಳಲ್ವೋ ಅದು ಹುಳ ಬಂದು ನೋಡಿ ಈ ತರ ತೂತ್ ಮಾಡ್ತದೆ. ಈ ತರ ತೂತ್ ಮಾಡುತ್ತೆ ನೋಡ್ರಿ, ತೂತ್ ಮಾಡುತ್ತೆ. ದೊಡ್ಡದಲ್ಲ, ಸಣ್ಣವು ಅವು, ಸಣ್ಣ ಹುಳ, ಬಟ್ ಏನ್ ಸ್ಟ್ರಾಂಗ್ ಅದು ತೂತ್ ಮಾಡುತ್ತೆ. ಸೊ ಅದಕ್ಕೆ ಅವಾಗ ಸ್ಮೆಲ್ಗೆ ಅದು ಹೋಗ್ತಾ ಇರುತ್ತೆ ಆಚೆಗೆ. ಹಾಗಾದ್ರೆ ಈ ಮನೆಗೆ ಈ ಕಂಬಗಳೇ ಆಧಾರ, ಬಿದ್ರಿನ ಕಂಬಗಳೇ ಆಧಾರ. ಹೌದು, ಉದ್ದಕ್ಕೆ ಇಲ್ಲೊಂದು, ಅಲ್ಲೊಂದು ನೋಡಿ, ಅಲ್ಲೊಂದಿದೆ. ಮೇಲೆ ಇಲ್ಲಿಂದ ತೋರ್ಸಪ್ಪ ಅಟ್ಟ. ಅಟ್ಟ ಬೇರೆ ಎಕ್ಸ್ಟ್ರಾ ಮಾಡಿದ್ದೀರಾ ಸರ್? ಅಟ್ಟ ಮಾಡ್ಕೊಂಡಿದ್ದೀವಿ. ಅಲ್ಲೂ ಸ್ಟೋರೇಜ್ ಎಲ್ಲ ಇಡ್ತೀರಾ? ಹೌದು, ಅಲ್ಲೂ ಸ್ಟೋರೇಜ್ ಮಾಡ್ತೀವಿ. ಎಷ್ಟಾಯ್ತು ಸರ್ ಟೋಟಲ್ ಈ ಮನೆ ಕಟ್ಟೋದಕ್ಕೆ? 5 ವರ್ಷ ತಗೊಂಡ್ರಿ ಅಂದ್ರಿ? ಇಲ್ಲ, 5 ತಿಂಗಳಮ್ಮ. 5 ತಿಂಗಳು? 5 ವರ್ಷ. ಈ ಮನೆಗೆ 5 ವರ್ಷ ಕಟ್ಟರೆ ನೋಡಿ. ಇಲ್ಲಿ ಬೆಟ್ಟ ಕಾಣಿಸುತ್ತೆ ಮೇಲೆ, ನಮಗೆ ಅದ್ಭುತವಾಗಿ ಸೀನ್ರಿ ಇಲ್ಲಿ ನಮಗೆ. ಇದನ್ನ ಮೇಲೆ ಆಕ್ಚುಲಿ ನನಗೆ ಏನೋ ಐಡಿಯಾ ಇತ್ತು, ಅವಾಗ ಬಡ್ಜೆಟ್ ಸಾಲದೆ ಸುಮ್ಮನೆ ಆಗ್ಬಿಟ್ಟೆ. ಇಲ್ಲಾಂದ್ರೆ ಇನ್ನೂ ಬೇರೆ ತರ ಐಡಿಯಾ ಇತ್ತು. ಒಂದ್ ಫ್ಲೋರ್ ಮೋಲ್ಡ್ ಹಾಕಿ ಅದ್ರ ಮೇಲೆ ಈ ತರ ಗುಡ್ಸ್ಲಾಕ್ಬೇಕು ಅಂತ. ಇವಾಗ ಮಾಡಕ್ಕಾಗಲ್ಲ? ಮಾಡ್ಬೋದು. ಈಗಲೂ ಒಂದು ಫ್ಲೋರ್ ಮೋಲ್ಡ್ ಹಾಕ್ಬಿಟ್ಟು ಮೇಲೆ ಮತ್ತೆ ಇದನ್ನೇ ಆಸ್ ಇಟ್ ಈಸ್ ಮೇಲೆ ಟಾಪ್ ಅಲ್ಲಿ ಹಾಕಬಹುದು. ಅವಾಗಿನ ತುಂಬಾ ಸಕ್ಕತ್ತಾಗಿರುತ್ತೆ. ಇವು ಸ್ವಲ್ಪ ಎಲ್ಲ ಓಪನ್ ಸ್ಪೇಸ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದು ಮಾಡೋಣ ಅಂತ ಒಂದು ಐಡಿಯಾ ಇದೆ ನೆಕ್ಸ್ಟ್ ಫ್ಯೂಚರ್ಗೆ. ಫ್ಯೂಚರ್ಗೆ ಮಾತ್ರ. ಇನ್ನ ಹಿಂದೆ ಸ್ವಲ್ಪ ಆ ಕಡೆ ಜಾಗ ಇದೆ, ಅಲ್ಲಿ ಜಾಗ ಇದೆ, ಎಲ್ಲ ಮಾಡಿ ನಿಮ್ಮಂಥವ್ರನ್ನೆಲ್ಲ ಕರೆದು ಸೊ ಒಂದು ಪಾರ್ಟಿ ಗಿಟಿ ಮಾಡ್ಕೊಡೋದು. ಲೈಫಲ್ಲಿ ಏನೂ ಇಲ್ಲ, ಎಲ್ಲ ಬಿಟ್ಟು ಹೋಗೋದೆ. ಇರೋವರೆಗೂ ಚೆನ್ನಾಗಿರ್ಬೇಕು, ಹೆಲ್ತಿಯಾಗಿರ್ಬೇಕು, ನೆಮ್ಮದಿ ಇರಬೇಕು.
ನೆಮ್ಮದಿ ಇಲ್ದಿರೋ ಜೀವನ ಎಷ್ಟು ಕೋಟಿ ಇದ್ರೆ ಹೌದು ಅಲ್ಲಮ್ಮ, ಹೌದು ಕರೆಕ್ಟ್ ಸರ್. ಪ್ಯಾಲೇಸ್ ಇದ್ರು ವೇಸ್ಟ್. ನಿಮಗೆ ಸನ್ಮಾನ ಬಂದಿರೋದೆಲ್ಲ ಇಲ್ಲಿ ಹಾಕೊಂಡಿದ್ದೀವಿ ಅವೆಲ್ಲ ಇಲ್ಲಿ ಬಂದಿರೋ ಇತ್ತೀಚೀಗ. ಸಣ್ಣ ಸಣ್ಣವು. ಹ್ಮ್ ಸೊ ದೊಡ್ಡವೆಲ್ಲ ಬೆಂಗಳೂರು ಮನೇಲಿ ಇದೆ. ಅವಾಗ ಯಾವಾಗ ನಾನು ಕರ್ಕೊಂಡು ಹೋಗ್ತೀನಿ ಬೆಂಗಳೂರು ಮನೆಗೆ. ಹಾ, ಬೆಂಗಳೂರು ಮನೆಗೆ ಕರ್ಕೊಂಡು ಹೋಗ್ತೀನಿ. Sure, ಹೋಗೋಣ ಸರ್. ಇದು ನಮ್ಮ ಬಾಸ್ ಬಾಲಕೃಷ್ಣ. ತುಂಬ ಒಳ್ಳೆ ಮನುಷ್ಯ, ತುಂಬ ಅದ್ಭುತವಾದ ಸೇವೆ ಮಾಡ್ತಾರೆ ಅವರು. ಕ್ಯಾನ್ಸರ್ ಹಾಸ್ಪಿಟ್ಲ್ ಇದೆ ಅವ್ರದ್ದು. ಅವ್ರ ತಂದೆ ಹೆಸರಲ್ಲಿ, ಅವ್ರ ತಾಯಿ ಕ್ಯಾನ್ಸರ್ ಇತ್ತಲ್ಲ, ಇವ್ರ ತಂದೆ CM ಆಗಿದ್ದಾರೆ. ಅವಾಗ ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡಿದ್ದಾರೆ. ಎಷ್ಟೋ ಜನರಿಗೆ ನನಗೆ ಅವ್ರು ಏನು ಇಟ್ಕೊಂಡಿದ್ದೀನಿ ಅಂದರೆ, ಅವ್ರಿಗೆ ನಾನು ಸುಮ್ಮನೆ ಅವ್ರು ಬರ್ತಾರೆ ಅಂದರೆ ಸೇವೆ ಮಾಡ್ತೀನಿ ಅವ್ರಿಗೆ. ನಾನು ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡೋಕ್ಕಾಗಲ್ಲ, ನಾನು MLA ಆಗೋಕ್ಕಾಗಲ್ಲ. ಆ ಸೇವೆ ಮಾಡೋರಿಗೆ ನಾನು ಸೇವೆ ಮಾಡ್ತಾಯಿದ್ರೆ ನನಗೆ ಖುಷಿ. ಅರ್ಥ ಆಯ್ತಲ್ಲಮ್ಮ? ಹೌದು. ಈಗ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅಂದೆ, ನಿಮ್ಗೇನೋ ಒಂದು ನಾನು ನಿಮ್ಗೆ ಒಂದು ಸಪೋರ್ಟು, ಒಂದು ಗುಳ್ಕಡ್ಡಿ ಅಷ್ಟು. ಅವ್ರು ಬಂದರೆ ಏರ್ಪೋರ್ಟ್ಗೆ ಹೋಗ್ತೀನಿ, ಪಿಕಪ್ ಮಾಡ್ತೀನಿ, ಕರ್ಕೊಂಬರ್ತೀನಿ, ಇಲ್ಲಿ ಊಟ ಗೀಟ ಮಾಡ್ತೀವಿ. ಅಲ್ಲಿ ಬೆಂಗಳೂರಿಂದ ಎಲ್ಲಿಗೆ ಬರ್ತಾರ? ಹೌದು, ಏರ್ಪೋರ್ಟ್ಗೆ ಒಂದು ಇಲ್ಲಿ ಇಂದೂಪುರ ಅವ್ರ MLA, ಇಲ್ಲಿಂದ ಒಂದು 30 ಕಿಲೋಮೀಟರ್. ಸೊ ಇಲ್ಲಿಂದ ಬಂದು ಹಂಗೆ 10 ವರ್ಷದಿಂದ ಜೊತೆಲಿದ್ದೀವಿ. ಸೊ ನನಗೊಂದು ತಮ್ಮನ ಥರ ಟ್ರೀಟ್ ಮಾಡ್ತಾರೆ. ಸೊ ಅಪ್ಪು ತೀರ್ಕೊಂಡಾಗೆಲ್ಲ ಕರ್ಕೊಂಬಂದು ಜೊತೆಲೇ ಇದ್ದು, ಕರ್ಕೊಂಬಂದು ಅವ್ರನ್ನ. ಆಮೇಲೆ ಶಿವಣ್ಣನ ಮನೆಗೆ ಯಾವಾಗ ಹೋದ್ರೂ ಜೊತೆಲಿ ಹೋಗ್ತೀವಿ. ಸೊ ಹಂಗೆ ನಮಗೆ ಒಂಥರ ಅವ್ರ ಸೇವೆ ಮಾಡೋದಕ್ಕೆ, ನನಗೆ ಅವ್ರ ಜೊತೆಯಲ್ಲಿ ಇರೋದಕ್ಕೆ ಒಂಥರ ಖುಷಿ. ಅಂದರೆ ಏನಿರಲ್ಲ ಹಾರ್ಟಲ್ಲಿ, ಅಷ್ಟು ಅದ್ಭುತವಾದ ಮನುಷ್ಯ. ಆ ಥರ ಅಂಥವ್ರ ಜೊತೆ ಇರೋದೇ ನನಗೆ ಒಂಥರ ಪುಣ್ಯ. ಹೌದು ಹೌದು ಸರ್. ಎಷ್ಟು ರೂಮ್ ಮಾಡಿದ್ದೀರಾ ಸರ್? 2 ರೂಮು, ಆ ಕಡೆ ಒಂದು ಈ ಕಡೆ ಒಂದು. ಸೊ ಇಲ್ಲಿ ನಮ್ಮ ತಂದೆ ತಾಯಿಗೆ ಅಂತ ಒಂದು ರೂಮ್ ಮಾಡಿದ್ದೀನಿ. ನಮ್ಮ ತಂದೆ ತಾಯಿ ಇಲ್ಲೇ ಇರ್ತಾರೆ ಯಾವಾಗನ ಬಂದರೆ ಸಮ್ಮರಲ್ಲಿ. ಈಗ ಸ್ವಲ್ಪ ಚಳಿ ಇದೆ, ಅದಕ್ಕೆ ಊರಲ್ಲಿದ್ದಾರೆ. ಓಕೆ. ಸೊ 2 ಬೆಡ್ರೂಮ್. 2 ಬೆಡ್ರೂಮು. ಸುಮ್ಮನೆ ಹೆಸರಿಗೆ TV ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಲ್ಲ. ಯಾರು ನೋಡ್ತಾರಮ್ಮ TV, ಯಾರು ಆನ್ ಮಾಡ್ತಾರೆ? ಆ ಕಡೆ ಒಂದು ರೂಮು, ಆ ಕಡೆ ಒಂದು ರೂಮ್ ಅಷ್ಟೇ. ಇದೆಲ್ಲ ಅಟ್ಟ ಮೇಲೆ. ಓ, ಬೆಡ್ ಎಲ್ಲ ಇಟ್ಕೊಂಡಿದೆ, ಕಾಟ್ ಎಲ್ಲ ಇಟ್ಕೊಂಡಿದೆ, ಎಲ್ಲ ಇದೆ. ನಮ್ಮ ತಂದೆ ತಾಯಿ ಬಂದರೆ ಅದು ಓಪನ್, ಇಲ್ಲಾಂದರೆ ಕ್ಲೋಸ್. ಮೇಲೆ ಅಟ್ಟ ಇದೆ. ಎಷ್ಟಾಯ್ತು ಸರ್ ಅಂತೂ ಇಂತೂ ಕಟ್ಟು ಮುಗಿಸೋನಷ್ಟೊಳಗಡೆ? ಒಂದು 10 ಲಕ್ಷ ಆಯ್ತು. 10 ಲಕ್ಷದಲ್ಲಿ ಕಟ್ಬೋದಾ ಸರ್? ಓ ಬೊಂಬಾಟ. ಎಷ್ಟಿದೆ ಗೊತ್ತಿದ್ದು? 45 to 35, 10 ಲಕ್ಷ. ಇದೇ ನೀವು ಮೋಲ್ಡ್ ಮನೆ ಕಟ್ಬೇಕಾರೆ 50 ಲಕ್ಷ ಬೇಕು. ಖಂಡಿತ ಬೇಕು ಸರ್. 50 ಲಕ್ಷ ಬೇಕು. 50 ಆಗುತ್ತೆ, ಅದು ಎಕ್ಸ್ಟ್ರಾನು ಆಗುತ್ತೆ. ನಮ್ಗೆ ಬರತ್ತೆ. ನಮ್ಮ 10 ಲಕ್ಷದಲ್ಲಿ ನಿಮ್ದಾಗಿ ಜೀವನ ಇದೆ ಮಾಡ್ತೀವಿ. ಇಂಟೀರಿಯರ್ ಡಿಸೈನ್. ಹೌದು ಇದೆ, ಹೌದು ಅದೇ ಡಿಸೈನ್. ನೀವೆಲ್ಲ ಏನು ಮಾಡ್ತೀರಾ? ವುಡ್ಡು, PUC, CPUC ಏನೋ ಹಾಕ್ತೀರಾ, ಏನಂತಾರೆ ಅದನ್ನ, ಪ್ಲಾಸ್ಟರ್ ಆಫ್ ಪ್ಯಾರಿಸು, POP ಎಲ್ಲ ಮಾಡ್ತೀರಿ. POP ನಮ್ದು ಇದೆ, POP ಎಲ್ಲ ಡಿಸೈನು. ಇನ್ನು ಇದನ್ನು ಕರೆಕ್ಟಾಗಿ ನಾನು ವುಡ್ಡು ಕಲರ್ ಹಾಕ್ಬಿಟ್ರೆ ಅದ್ಭುತವಾಗಿರುತ್ತೆ. ಸೂಪರ್. ಇದಕ್ಕಿಂತ ಇನ್ನ ಸರ್ ಇದೇ ಅರಮನೆ ಇದ್ದಂಗಿದೆ, ಬಿದ್ರಿನ ಅರಮನೆ. ಸರ್ ನಾನು ಈ ಕಡೆ ಬರ್ತೀನಿ, ನೀವು ಆ ಕಡೆ ಬನ್ನಿ. ಹೌದು, ನೀವು ಲೇಡೀಸು, ನಾವು ಜೆಂಟ್ಸು. ಹಾಗಾಗಿ ನಮಗೂ ಸ್ವಲ್ಪ ಲಕ್ಷ್ಮಿ ಬರ್ಲಿ ಅಂತ ಸರ್. ಅದೇ. ಸೊ ಆ ಕಡೆ ಎಲ್ಲ ಒಂದು ಕೆಲಸದವ್ರಿಗೆ ಒಂದು ರೂಮ್ ಮಾಡ್ಕೊಂಡಿದ್ದೀನಿ. ಅದೊಂದು ಬಾತ್ರೂಮ್, ಆಮೇಲೆ ಅಂಡೆ ಒಲೆ ಕಾಯ್ಸಕ್ಕೆ, ನೀರು ಕಾಯ್ಸಕ್ಕೆ. ಅಂಡೆ ಒಲೆ ಸ್ನಾನ ಸರ್ ನೀವು? ಹೌದು, ಅಂಡೆ ಒಲೆ ಹಾಕ್ಕೊಂಡಿದ್ದೀವಿ. ಇಲ್ಲೆಲ್ಲ ಅಂಡೆ ಒಲೆ ಸುಮ್ಮನೆ ಒಂದಷ್ಟು ವೇಸ್ಟ್ ಹಾಕ್ಬಿಟ್ರೆ ನಮಗೆ ಒಲೆ ಆಗ್ಬಿಡುತ್ತೆ. ಇದು ಗೊತ್ತಾ? ಇದು ಗಿಡ ಏನು ಅಂತ ನಿಮಗೆ? ಇದು ತೊಂಡೆಕಾಯಿ ಅಲ್ಲ, ಅವರೇ ಥರ ಚಿಕ್ಕಡಿ. ಎಂತ? ಚಪ್ರದವ್ರೆ ಒಂದು ಮೂಟೆ ಆಗಿತ್ತು. ಅಯ್ಯೋ, ಒಂದು ಗಿಡದಲ್ಲಿ ಒಂದು ಮೂಟೆ. ಎಲ್ಲ ಬಿಟ್ಬಿಟ್ಟಿದ್ವಿ ಹಂಗೆ. ಈ ಸೆಕೆಂಡ್ ಇಯರ್ ಬರ್ತಾರೆ, 1 ವರ್ಷ ಆಯ್ತು. ಇದು 2ನೇ ವರ್ಷ ಬಿಟ್ಟಿದ್ದೀವಿ. ಮಾರಿದ್ರ ಸರ್ ಒಂದು ಮೂಟೆ? ಏನು ನೀವೇ ಇಲ್ಲ, ಕೂತ್ಕೊಂಡು? ಬೇಳೆ ಎಲ್ಲ ಡ್ರೈ ಆಗ್ಬಿಟ್ಟಿತ್ತು, ಹತ್ತಕ್ಕಾಗಿಲ್ಲ ಮೇಲಕ್ಕೆ. ಸೊ ಡ್ರೈ ಆದ್ಮೇಲೆ ಬಿಡಿಸಿ ಎಲ್ಲ ನಮ್ಮ ತಾಯಿ ಬಂದಾಗ ಮೊನ್ನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಚೀಲದಲ್ಲಿ ಹಾಕಿ ಇಟ್ಟಿದ್ವಿ. ಓ ಸೂಪರ್ ಅಲ್ಲ. ಹಾಗಾದ್ರೆ ಮುಂದಕ್ಕೂ ಆಗುತ್ತಲ್ಲ ಅದು? ಹೌದು, ನೆಕ್ಸ್ಟ್ ಇಯರ್ಗೆ. ಈಗ ನೆಕ್ಸ್ಟ್ ಇಯರ್ಗೂ ಯಾವಾಗ ಬೇಕಾದ್ರೂ ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಕಾರ್ ಯಾವಾಗ ತಗೊಂಡಿದ್ದೆ ಸರ್? ಇದು ಹಳೆ ಕಾರ್ ಬಾಮ್ಮ. ಕಾರ್ ಮೇಲೆ ನಮ್ ಕ್ರೇಜ್ ಇಲ್ಲ ಸರ್. ಯಾವ್ದೋ ಒಂದು ಹಳೇದ ಹೊಸ ಒಂದು ಕಾರ್ ಇದೆಯಾ ಓಡಾಡಕ್ಕೆ? ಅಷ್ಟೇ ಸರ್, ಸಾಕು. ಹಳೆ ಕಾರು ಹೊಸ ತಗೋಬೇಕು. ನಮ್ಮ ಮಗನ ಮದುವೆ ತಾಳೋಣ, ನೆಕ್ಸ್ಟ್ ಇಯರ್ ಮದುವೆ. ಸರ್ ತೋಟಕ್ಕೆ ಹೋಗೋಣ ಸರ್ ಇವಾಗ, ನಿಮ್ದು ಕಬ್ಬಿನ ತೋಟಕ್ಕೆ ಹೋಗೋಣ. ನೋಡಿ, ಇದೆ ನೆಲ್ಲಿಕಾಯಿ ಮರ. ಬೆಟ್ಟದ ನೆಲ್ಲಿಕಾಯಿ. ಕಾರ್ತಿಕ ಮಾಸದಲ್ಲಿ ಇದು ಸ್ವಲ್ಪ, ಇದು ಆಂಧ್ರದಲ್ಲೆಲ್ಲ ತುಂಬಾ ಸ್ಪೆಷಲ್ ಪೂಜೆ ಮಾಡ್ತಾರೆ ಇದಕ್ಕೆ. ಕ್ಲೀನ್ ಮಾಡಿ, ಇದು ಲಕ್ಷ್ಮಿ ನಮ್ದು. ಈಗ ತುಂಬಾ ಜನ ಫಾರ್ಮ್ ಹೌಸ್ಗಳು ಮಾಡ್ತಾರೆ. ನಮ್ಗೆ ಕೇಳ್ತಾರೆ ಎಲ್ಲೆಲ್ಲಿ ಏನ್ ಮಾಡ್ಬೇಕು, ಏನ್ ಇಡ್ಬೇಕು ಅಂತ. ಒಂದು ಮನೆ ಅಂದ್ರೆ ಮನೆಗೆ ಗಿಡಗಳು ಯಾವ್ಯಾವ್ದು ಎಲ್ಲೆಲ್ಲಿ ಇರ್ಬೇಕು. ಓ, ಅದು ಗಿಡನು ಯಾವ್ದು ಎಲ್ಲೆಲ್ಲಿ ಇರ್ಬೇಕು ಅದೇ ಪ್ರಕಾರ ನೆಡ್ಬೇಕಾ, ನಾವು ಬೆಳೆಸ್ಬೇಕಾ? ಹೌದು. ನಿಮ್ ಮನೆ ಮುಂದೆ ಏನಾದ್ರು ಗುಲಾಬಿಗಳು ಹಾಕ್ಬಿಟ್ರೆ ಅದು ನೆಗೆಟಿವ್ ಎನರ್ಜಿ. ಗುಲಾಬಿ ಎಲ್ಲರ ಮನೆ ಮುಂದೆನು ಗುಲಾಬಿ ಇಡಬಾರ್ದು. ಗುಲಾಬಿ ಮನೆ ಹಿಂದೆ ಇಡಬೇಕು, ಆಯ್ತಾ? ಹಾಲು ಬರೋದು ಗುಲಾಬಿ ಗಿಡ ಎಲ್ಲ ಮನೆ ಹಿಂದೆ ಇರಬೇಕು. ಈಗ ಪಪ್ಪಾಯ ಮನೆ ಹಿಂದೆ ಇರಬೇಕು, ಆಯ್ತಾ? ಬಾಳೆ ಮನೆ ಹಿಂದೆ ಇರಬೇಕು.
ಗುಲಾಬಿ ಮನೆ ಹಿಂದೆ ಇರಬೇಕು, ಮನೆ ಮುಂದೆ ಇರಬಾರ್ದು. ಸೊ ಮನೆ ಮುಂದೆ ಇರೋವೇನು, ಅಡಿಕೆ ಮರ, ತೆಂಗಿನ ಮರ, ತುಳಸಿ, ಬಾಳೆ, ಇದು ದಾಸವಾಳ, ಆ ಥರದ್ದು. ಈ ಥರ ನಲ್ಲಿ, ನೆಲ್ಲಿಕಾಯಿ ಮರ ಅದು ಉತ್ತರ. ಇದು ನಮಗೆ ಉತ್ತರ. ಇದು ಉತ್ತರದಲ್ಲಿ ಲಕ್ಷ್ಮಿ. ಅದು ಈಚಿಲ್ ಮರ ಇರ್ಬೋದು ಮನೆ ಹತ್ರ ಉತ್ತರದಲ್ಲಿ. ಸೊ ಅವೆಲ್ಲ ಲಕ್ಷ್ಮಿ ಒಂದು ಇದು. ಓಕೆ. ಸೊ ನನ್ನ ಕುದುರೆ ಸಾಕಬೇಕು ಅಂತಲೂ ಆಸೆ ಇತ್ತು. ಹಂಗ ನೆಕ್ಸ್ಟ್ ಬಂದಾಗ ವಿಡಿಯೋದಲ್ಲಿ ವಾಸು ಸರ್ ಕುದುರೆ ಮೇಲೆ ಇಲ್ಲ, ಅದು ಆವಾಗ ನಾನು ಹೀರೋ ಇದ್ದಾಗ ಆಸೆ ಇದ್ದಿದ್ದು. ಇವಾಗಲ್ಲ ಹೀರೋ ಇದ್ದಾಗ ಅವೆಲ್ಲ ಆಸೆ ಇತ್ತು. ಸರ್ ಇವಾಗ ಫಾರ್ಮ್ ಎಲ್ಲ ಇದೆ, ಸ್ಪೇಸ್ ಇದೆ, ನಾವು ಹೀರೋ ಆಗಿದ್ರೆ ಪುಕ್ಸಾಟ ದುಡ್ಡು ಬರ್ತಾ ಇರುತ್ತೆ, ಮಾಡ್ಬೋದು. ಇವಾಗ ಕಷ್ಟಪಟ್ಟು ದುಡ್ಡು ಎಲ್ಲಿ ಮಾಡೋಕ್ಕಾಗತ್ತಮ್ಮ. ಆ ಕುದುರೆನ ಆನೆಗಳು ಸಾಕಾಗತ್ತಲ್ಲ. ನನ್ನ ಪುಕ್ಸಾಟ ಯಾವ್ದನ್ನ ಬಂದರೆ ನಾನು ಸಾಕ್ಬೋದು. ನಾನು ಹೀರೋ ಸೈನ್ ಮಾಡಿದ್ರೆ 1 ಕೋಟಿ, ಸೈನ್ ಮಾಡಿದ್ರೆ 2 ಕೋಟಿ ಬಂದಾಗ ಏನು ಬೇಕಾದ್ರೆ ಮಾಡ್ಬೋದು ಅಲ್ವಾ. ಈಗ ನಾನು ವಾಸ್ತುಗೆ ಹೋದರೆ 10,000 ಕೇಳಿದ್ರೆ ಹಿಂಗೆ ನೋಡ್ತಾರೆ ಕೆಳಗಡೆಯಿಂದ ಮೇಲ್ಗಡೆ. ವಾಸ್ತುಗೆ ಹೋದರೆ ನಾನು ಇಲ್ಲಿಂದ ಪೆಟ್ರೋಲೇ 5-4 ಸಾವಿರ ಹಾಕೊಂಡು ಹೋಗಿರ್ತೀನಿ. 10,000 ಅಂದ ತಕ್ಷಣ 10,000 ಅಂತಾರೆ. ಅಂದರೆ ನಾನು ವಾಸ್ತು ಬಂದಮೇಲೆ ದುಡ್ಡಿಗೆ ಇಷ್ಟು ಬೆಲೆ ಇದೆ ಅಂತ ಗೊತ್ತಾಗಿದೆ. ಅದಕ್ಕೆ ಮುಂಚೆ ನನಗೆ 5,000 10,000 ಲೆಕ್ಕನೇ ಇಲ್ಲ. ನನಗೆ ನೋಡ್ತಾನೆ ಇರಲಿಲ್ಲ ನಾನು. 5,000 ಬಿಡು. ನಮಗೆ ನಾನು ಹಂಗೆ ಪ್ರೊಡಕ್ಷನ್ ಹುಡುಗರಿಗೆ ಅವ್ರಿಗೆಲ್ಲ ಸುಮ್ಮನೆ ಹಿಂಗೆ ಪೇಮೆಂಟ್ ಕೊಡೋ 5,000 ಎಕ್ಸ್ಟ್ರಾ ಕೊಟ್ಬಿಡ್ತಿದ್ದೆ. ಈ ಥರ ಕೊಟ್ಕೊಂಬಂದು ನಾವು ಲೆಕ್ಕನೇ ಇಲ್ಲ 5,000. ಈಗ ಹೋಗಿ 5,000 ಹಿಂಗೆ ಕೈ ಅಟ್ಟಬೇಕಾರೆ ಅವರು ಸರ್ ಇದಿಲ್ಲ ಸರ್ 1 2 ತಗೊಳ್ಳಿ ಸರ್ ಅಂದಾಗ ಈ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಏನಪ್ಪ ಜೀವನ ಅದು ಕತೆ. ಅವ್ರು ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಅವನ ಪರಿಸ್ಥಿತಿ ಹಂಗೆ ಇದೆ, ಕೊಡೋನ ಪರಿಸ್ಥಿತಿ ಹೆಂಗಿದೆ. ಚೆನ್ನಾಗಿದ್ದವ್ರು ಕೊಡೋದಿಲ್ಲ, ಚೆನ್ನಾಗಿಲ್ದೇನೋ ಚೆನ್ನಾಗಿ ಕೊಡ್ತಾನೆ. ಅವ್ನು ಮಾತು ಕೊಟ್ಟಿರ್ತಾನೆ, ಸರ್ ಕೊಡ್ತೀನಿ ಬನ್ನಿ ಸರ್ ನಿಮ್ದೇನಿದೆ ಫೀಸ್ ಅಂತ, ಪರ್ಫೆಕ್ಟಾಗಿ ಕೊಡ್ತಾನೆ. ಇರೋನು ಕೊಡಲ್ಲ. ನಾನು ಅಬ್ಸರ್ವ್ ಮಾಡಿದೆ, ಪ್ರಾಮಿಸ್. ನಾನು ಹೌದು, ಚೆನ್ನಾಗಿರೋನು ಕೊಡೋದಿಲ್ಲ. ಅದೇ ಬಡವ ಅವನು ಪರ್ಫೆಕ್ಟ್ ಮಾತು ಮೇಲೆ ಸರಿಯಾಗಿ ನಿಂತಿರ್ತಾನೆ. ದೊಡ್ಡವನು ಯಾರು ಮಾತು ಮೇಲೆ ನಿಂತ್ಕೊಳ್ಳ. ನಾನು ಈಗ ನನ್ನ ಈ ವಾಸ್ತು 2-3 ಇಯರ್ಸಿಂದ ತಿರುಗಾಡೋದು ನಾನು ನೋಡಿರೋದು. ನೀವು 2-3 ವರ್ಷದಿಂದ ಈಚೆಗೆ ಜಾಸ್ತಿ ವಾಸ್ತು ಮಾಡ್ಕೊಂಡು ಕಮರ್ಷಿಯಲ್ ಆಗಿ ಮಾಡ್ತಾ ಇರೋದು. ಮುಂಚೆ ಸುಮ್ಮನೆ ಹಿಂಗೆ ನಿಮ್ಮ ಮನೆಗೆ ಬಂದೆ ಪುಕ್ಸಾಟ ಹೇಳೋದು ಹಂಗೆ ಇದು ಮಾಡ್ಕೊ ಅಂತ ಹೇಳೋದು. ಎಲ್ಲರಿಗೂ ಹಿಂಗೆ ಹೇಳಿ ಸಾಕಾಗ್ಬಿಟ್ಟು ಬೇಜಾರಾಗಿ ಇಲ್ಲ ಇದಕ್ಕೊಂದು ಬೆಲೆ ಇಲ್ಲ. ಈಗ ನಂದು ಜೀವನ ನಡಿಬೇಕು ಆಯಿತಾ. ನಮ್ಮ ಮಗ ಸಿವಿಲ್ ಇಂಜಿನಿಯರು, ಅವನು ಆಫೀಸ್ ಓಪನ್ ಮಾಡಿದ್ದಾನೆ. ಈಗ ನಾನು ಅವನ ಜೊತೆ ಕೈ ಜೋಡಿಸ್ಕೊಂಡ್ರೆ ಅವನು ಸ್ಕೆಚ್ ಹಾಕ್ತಾನೆ, ಪ್ಲಾನ್ ಹಾಕ್ತಾನೆ, ಸ್ವಲ್ಪ ವಾಸ್ತು ಪ್ರಕಾರ ಹಾಕ್ಕೊಡೋದು. ಮನೆ ಲೈಫಲ್ಲಿ ಕಟ್ತೀವಿ, ಅದೇ ದುಡ್ಡು, ಅದೇ ಸಿಮೆಂಟು, ಅದೇ ಮೇಸ್ತ್ರಿಗೆಲ್ಲ ದುಡ್ಡು ಕೊಡಬೇಕು. ಚದರಕ್ಕೆ ಇಷ್ಟೊಂದು ಕೊಡಲೇಬೇಕು. ಅದನ್ನು ಮಾಡೋದನ್ನೇ ಸ್ವಲ್ಪ ವಾಸ್ತು ಪ್ರಕಾರ ಹೆಂಗೆ ಬೇಕೋ ಹಂಗೆ ಕಟ್ಟುವಾಗ ಕರೆಕ್ಟಾಗಿ ಕಟ್ಕೊಂಡ್ಬಿಟ್ರೆ ನೆಮ್ಮದಿಗಿರ್ಬೋದು. ಕರೆಕ್ಟ್ ಅಲ್ವಾ? ಹೌದು ಸರ್. ಇದು ಹಣ್ಣು ಭಾರತ ಡಿನ್ನರ್ದಲ್ಲೇ ಬಿದ್ದೋಗಿರೋದ? ಹೌದಮ್ಮ, ಅದು ಅದು ಆವಾಗಲೇ ಹಿಂಗೆ ಬಗ್ಗಿರೋದು. ನಿಮ್ಮ ಚಾನಲ್ ಥ್ರೂ ಯಾರನ್ನ ಮನೆಗಳು ಕಟ್ಟೋರಿದ್ರೆ ಏನಪ್ಪ ಹೇಳ್ರಿ ಅವ್ರಿಗೆ, ನಾನು ಅದ್ಭುತವಾಗಿ ಪ್ಲಾನ್ ಹಾಕ್ಕೊಡ್ತೀನಿ. ಫಾರ್ಮ್ ಹೌಸ್ ಕಟ್ಕೊಡ್ತೀವಿ, ಮನೆಗಳು ಕಟ್ಕೊಡ್ತೀವಿ. ಅಂದರೆ ನಾವೇ ನಮ್ಮ ಮಗ ಇಂಜಿನಿಯರ್ ಇರೋದ್ರಿಂದ ಫುಲ್ ಸ್ಟ್ರಕ್ಚರು ಪ್ಲಾನಿಂಗು ಎಲ್ಲ ಇಂಜಿನಿಯರ್ಗಳಿಗಿಂತ ಕಡಿಮೆ ಮಾಡ್ಕೊಡ್ತೀನಿ. ನಿಮ್ಮ ಮನೆ ಏನಾದರೂ ಕಟ್ಟಬೇಕು, ಅದು ವಾಸ್ತು ಪ್ರಕಾರನೇ ಇರಬೇಕು ಅಂತ ಹೇಳಿದ್ರೆ ವಾಸು ಸರ್ ನಂಬರ್ ನಾನು ನಿಮ್ಗೆ ಕೊಟ್ಟಿರ್ತೀನಿ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ ರೀತಿ ಮನೆ ಕಟ್ತೀರಾ ಅದ್ರ ಪ್ರಕಾರನೇ ವಾಸ್ತು ಪ್ರಕಾರ ಇವ್ರು ಕಂಪ್ಲೀಟ್ A to Z ಮಾಡಿಕೊಡ್ತಾರೆ. ಇವಾಗ ನಿಮಗೆ ಅದು ಹೌದು ಅಲ್ವಾ, ಅದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಡಿಜಿಟಲ್ ಮಾಧ್ಯಮದಲ್ಲಿ ಕಂಪ್ಲೀಟ್ ಆಗಿ ವಾಸು ಸರ್ ಇಂಟರ್ವ್ಯೂ ಬರುತ್ತಲ್ಲ, ನಿಮಗೆ ಗೊತ್ತಾಗುತ್ತೆ ಅವರ ಲೈಫಲ್ಲಿ, ವಾಸು ಸರ್ ಲೈಫಲ್ಲಿ ವಾಸ್ತು ಎಷ್ಟು ಮಟ್ಟಿಗೆ ಅವ್ರನ್ನ ಲಕ್ ತಗೊಂಡೋಯ್ತು, ಸಕ್ಸಸ್ ತಗೊಂಡೋಯ್ತು, ಮತ್ತೆ ಮನೆಗಳು ಎಷ್ಟು ಪ್ರಭಾವ ಬೀರುತ್ತೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ಅಂತ ಹೇಳಿ. ಇಲ್ಲಿಂದ ನೆಕ್ಸ್ಟ್ ನಾವು ವಾಸು ಸರ್ ತೋಟಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.